ಕಾರ್ ಬ್ಲಾಸ್ಟ್ನಿಂದ ದೆಹಲಿ ರಕ್ತಸಿಕ್ತವಾಗಿದೆ. ಉಗ್ರ ದಾಳಿಗೆ 13 ಮಂದಿ ಬಲಿಯಾಗಿದ್ದಾರೆ. ಭೀಕರ ಸಂಚಿನ ಹಿಂದಿರೋರನ್ನ ಬಿಡೋ ಮಾತೇ ಇಲ್ಲ ಅಂತ ಮೋದಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇತ್ತ ಡೆಡ್ಲಿ ಬ್ಲಾಸ್ಟ್ನ ತನಿಖೆ ನಡೆಸುತ್ತಿರೋ ಎನ್ಐಎಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಲೇಡಿ ಟೆರರ್ ಹಾಗೂ I-20 ಕಾರಿನ ಟ್ರಾವೆಲ್ ಹಿಸ್ಟರಿ ಬಗೆದಷ್ಟು ಬಯಲಾಗ್ತಾ ಇದೆ. ರಣರಕ್ಕಸರಿಂದ ರಾಷ್ಟ್ರ ರಾಜಧಾನಿ ಸ್ಫೋಟಿಸೋ ಸಂಚು, ಮುಂದುವರೆದ ಟೆರರ್ ಡಾಕ್ಟರ್ಸ್ ಬೇಟೆ, ಬಗೆದಷ್ಟು ಬಯಲಾಗ್ತಿದೆ I-20 ಕಾರ್ ಹಿಸ್ಟರಿ. ವೈಟ್ ಕಾಲರ್ ಟೆರರಿಸಂಗೆ ಆಪರೇಷನ್ ಸಿಂಧೂರ್ ಫಿಕ್ಸ್. ಸೋಮವಾರ ರಾತ್ರಿ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಘಟನೆ ರಾಷ್ಟ್ರ ರಾಜಧಾನಿಯಲ್ಲಿ ನಡೆದಿತ್ತು. I-20 ಕಾರೊಂದು ಕೆಂಪುಕೋಟೆಯ ಬಳಿಯ ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ 1 ರಲ್ಲಿ ಉಗ್ರರು ಸ್ಫೋಟ ನಡೆಸುವ ಮೂಲಕ 13 ಅಮಾಯಕರು ಬಲಿಯಾಗಿದ್ದಾರೆ. ರೆಡ್ ಫೋರ್ಟ್ ಸ್ಫೋಟಕ್ಕೂ ಅದಕ್ಕೂ ಮುನ್ನ ಹರಿಯಾಣದಲ್ಲಿ ವಶಕ್ಕೆ ಪಡೆಯಲಾದ 2940 kg ಸ್ಫೋಟಕಗಳಿಗೂ ಲಿಂಕ್ ಇರೋದು ಪಕ್ಕಾ ಕನ್ಫರ್ಮ್ ಆಗಿದೆ. ಇನ್ನು ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದ್ದು ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಎಸ್, ಉಗ್ರರ ಟಾರ್ಗೆಟ್ ಇದ್ದಿದ್ದು ರೆಡ್ ಫೋರ್ಟ್ ಬಳಿ ಮಾತ್ರ ಅಲ್ಲ, ರಾಷ್ಟ್ರ ರಾಜಧಾನಿಯ ಹಲವೆಡೆ ಬಾಂಬ್ ಬ್ಲಾಸ್ಟ್ಗೆ ಮಾಸ್ಟರ್ ಪ್ಲಾನ್ ನಡೆದಿತ್ತು. ದೆಹಲಿಯ ರೆಡ್ ಫೋರ್ಟ್, ಇಂಡಿಯಾ ಗೇಟ್, ಸಂವಿಧಾನ ಕ್ಲಬ್ ಮತ್ತು ಗೌರಿಶಂಕರ ದೇವಸ್ಥಾನ ಸೇರಿದಂತೆ ಹಲವು ಜನನಿಬಿಡ ಪ್ರದೇಶಗಳನ್ನೇ ಈ ಡಾಕ್ಟರ್ ಟೆರರಿಸ್ಟ್ಗಳು ಟಾರ್ಗೆಟ್ ಮಾಡಿದ್ರು ಅನ್ನೋದು ಬೆಳಕಿಗೆ ಬಂದಿದೆ. ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಸ್ಫೋಟಕ ಸುದ್ದಿ ಕೇಳಿ ಪೊಲೀಸರಿಗೂ ಹೈ ಟೆನ್ಷನ್ ಶುರುವಾಗಿದೆ. ಎಸ್, ರಾಷ್ಟ್ರ ರಾಜಧಾನಿಯನ್ನ ಬ್ಲಾಸ್ಟ್ ಮಾಡಲು ಬಂದಿದ್ದು ಒಂದಲ್ಲ 2 ಕಾರು ಅನ್ನೋದು ಕನ್ಫರ್ಮ್ ಆಗಿದೆ. DL10 CK0458 ಸಂಖ್ಯೆಯ ಕೆಂಪು ಇಕೋಸ್ಪೋರ್ಟ್ ಕಾರನ್ನು ರಾಜೌರಿ ಗಾರ್ಡನ್ ನಲ್ಲಿ ಈ ಪ್ರಕರಣದ ಪ್ರಮುಖ ಶಂಕಿತ ಉಮರ್ ಮುನ್ನವಿ ಹೆಸರಿನಲ್ಲಿ ನೋಂದಾಯಿಸಲಾಗಿದೆ. ಸ್ಫೋಟದಲ್ಲಿ ಬಳಸಲಾದ ಹುಂಡೈ I-20 ಜೊತೆಗೆ ಶಂಕಿತರು ಇಕೋಸ್ಪೋರ್ಟ್ಸ್ ಕಾರನ್ನು ಬಳಸಿದ್ರು ಅನ್ನೋದು ತನಿಖೆಯಿಂದ ಬಯಲಾಗಿದೆ. ಇನ್ನು ಸೋಮವಾರ ಸಂಜೆ 6:50 ಸುಮಾರಿಗೆ ರೆಡ್ ಫೋರ್ಟ್ ಬಳಿ ಕಾರು ಸ್ಫೋಟಗೊಂಡಿರೋ CCTV ವಿಡಿಯೋ ರಿವೀಲ್ ಆಗಿದೆ. ಬಾಂಬ್ ಬ್ಲಾಸ್ಟ್ ಪ್ರಕರಣದ I-20 ಕಾರಿನ ಟ್ರಾವೆಲ್ ಹಿಸ್ಟರಿ ಬಗೆದಷ್ಟು ಬಯಲಾಗ್ತಿದೆ. ಪ್ರಕರಣದ ರೂವಾರಿ ಡಾಕ್ಟರ್ ಉಮರ್ ಅಲ್ ಫಲಾಹ್ ಕಳೆದ 11 ದಿನಗಳಿಂದ ಫರೀದಾಬಾದ್ನ ಅಲ್ ಫಲಾಹ್ ವಿಶ್ವವಿದ್ಯಾಲಯದ ಬಳಿಯೇ ಕಾರ್ ಪಾರ್ಕ್ ಮಾಡಿದ್ದ. ಅಕ್ಟೋಬರ್ 29ರಿಂದ ನವೆಂಬರ್ 10ರವರೆಗೆ ಅದೊಂದೇ ಜಾಗದಲ್ಲಿ ಕಾರ್ ಪಾರ್ಕ್ ಮಾಡಿದ್ದ. ಫರೀದಾಬಾದ್ನಲ್ಲಿ RDX ಪತ್ತೆಯಾಗ್ತಿದ್ದಂತೆ 3 ಡಾಕ್ಟರ್ಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈ ಮಾಹಿತಿ ತಿಳಿಯುತ್ತಿದ್ದಂತೆ ಭಯಗೊಂಡ ಉಮರ್ ನವೆಂಬರ್ 10ರಂದು ಕಾರ್ ಹೊರ ತೆಗೆದಿದ್ದ. ಬಳಿಕ ಕಾರ್ನಲ್ಲಿ ಕನಾಟ್ ಪ್ಲೇಸ್, ಮಯೂರ ವಿಹಾರ ಸೇರಿ ಇಡೀ ದೆಹಲಿ ಸಿಟಿಯನ್ನ ಸುತ್ತಾಡಿದ್ದ. ಕೊನೆಗೆ ರೆಡ್ ಫೋರ್ಟ್ ಎದುರು ಬಂದು I-20 ಕಾರು ಸ್ಫೋಟಗೊಂಡಿದೆ. ಪ್ರಕರಣ ಸಂಬಂಧ ಇಲ್ಲಿವರೆಗೂ 7 ಮಂದಿ ಅರೆಸ್ಟ್ ಆಗಿದ್ದಾರೆ. ಇದೀಗ ಅಲ್ ಫಲಾಹ್ ವಿಶ್ವವಿದ್ಯಾಲಯದ 3 MBBS ಪ್ರಾಧ್ಯಾಪಕರು ಮತ್ತು ಒಬ್ಬ ಸಹಾಯಕ ಪ್ರಾಧ್ಯಾಪಕರು ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕರ ಸಂಘಟನೆ ಜೊತೆ ಲಿಂಕ್ ಇದೆ ಎಂದು ತಿಳಿದು ಬಂದಿದೆ. ವೈಟ್ ಕಾಲರ್ ಟೆರರಿಸಂ ಹಿನ್ನೆಲೆ ದೆಹಲಿ ಮತ್ತು ಹರಿಯಾಣ ಪೊಲೀಸರು ಫರೀದಾಬಾದ್ನ ಅಲ್ ಫಲಾಹ್ ವಿವಿ ಮೇಲೆ ದಾಳಿ ನಡೆಸಿದ್ದಾರೆ. ಇನ್ನು ಪ್ರಕರಣದ ಪ್ರಮುಖ ರೂವಾರಿ ಲೇಡಿ ಟೆರರ್ ಶಾಹೀನ್ಗೆ ಉಗ್ರ ಮಸೂದ್ ಅಜರ್ ಸಹೋದರಿ ಜೊತೆ ನಂಟಿತ್ತು ಅನ್ನೋದು ತಿಳಿದು ಬಂದಿದೆ. ಇವರೆಲ್ಲರೂ ಸೇರಿ ಮಹಿಳಾ ಉಗ್ರ ಪಡೆಗಳನ್ನ ಕಟ್ಟಲು ಸಂಚು ರೂಪಿಸಿದ್ರ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಲಕ್ನೋ ಮೂಲದ ಡಾಕ್ಟರ್ ಶಾಹೀನ್ ಚಾಯಿಸ್ ನವೆಂಬರ್ 10ರಂದು ಕಾರಿನಲ್ಲಿ AK-47 ಸಾಗಾಟ ಮಾಡುತ್ತಿದ್ದಾಗ ಅರೆಸ್ಟ್ ಆಗಿದ್ಲು. ಆಕೆಯ ವಿಚಾರಣೆ ವೇಳೆ ಮೋಸ್ಟ್ ವಾಂಟೆಡ್ ಉಗ್ರ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಸಹೋದರಿ ಸಾದಿಯಾ ಅಜರ್ ಜೊತೆ ನಂಟು ಇರುವುದು ಬಯಲಾಗಿದೆ. ಸಾದಿಯಾ ಅಜರ್ ಜಮಾತ್ ಉಲ್ ಮುನಾಯತ್ ಎಂಬ ಜೈಷ್ ಉಗ್ರರ ಮಹಿಳಾ ವಿಭಾಗದ ಮುಖ್ಯಸ್ಥೆ. ಭಾರತದಲ್ಲಿ ಮಹಿಳಾ ಭಯೋತ್ಪಾದಕರ ಸಂಘಟನೆಯನ್ನ ಕಟ್ಟುವ ಹೊಣೆಯನ್ನ ಶಾಹೀನ್ಗೆ ವಹಿಸಲಾಗಿತ್ತು. ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಕಳೆದ ಮೇ ತಿಂಗಳಿನಲ್ಲಿ ಭಾರತೀಯ ಸೇನೆಯು ಪಾಕಿಸ್ತಾನದ ಬಹವಲ್ಪುರದಲ್ಲಿರುವ ಮಸೂದ್ ಅಜರ್ನ ನೆಲೆಗಳ ಮೇಲೆ ದಾಳಿ ನಡೆಸಿತ್ತು. ಈ ಕಾರ್ಯಾಚರಣೆಯಲ್ಲಿ ಮಸೂದ್ ಅಜರ್ ಕುಟುಂಬದ 10 ಮಂದಿ ಮೃತಪಟ್ಟಿದ್ರು. ಅದರಲ್ಲಿ ಸಾದಿಯಾ ಅಜರ್ನ ಪತಿ ಯೂಸೆಫ್ ಅಜರ್ ಕೂಡ ಸೇರಿದ್ದ. 2016 ನವೆಂಬರ್ 11ರಂದು ತಾಜ್ ಹೋಟೆಲ್ ಬ್ಲಾಸ್ಟ್ನಂತೆ ದೆಹಲಿಯ ಹಲವೆಡೆ ಬಾಂಬ್ ಬ್ಲಾಸ್ಟ್ಗೆ ಸಂಚು ರೂಪಿಸಲಾಗಿತ್ತು. ದುರಂತ ಘಟನೆಗೆ ವಿದೇಶಗಳು ಕಳವಳ ವ್ಯಕ್ತಪಡಿಸಿವೆ. ಆದರೆ ನೆರೆಯ ಉಗ್ರ ರಾಷ್ಟ್ರ ಪಾಕಿಸ್ತಾನದ ನಡೆ ನಿಗೂಢವಾಗಿದೆ. ದಿಲ್ಲಿ ಸ್ಫೋಟಕ್ಕೂ ಪುಲ್ವಾಮಾ ವಿಧ್ವಂಸ ಕೃತ್ಯಕ್ಕೂ ಲಿಂಕ್ ಇದೆ ಎನ್ನಲಾಗ್ತಿದೆ. ಟೆರರಿಸಂ ಅನ್ನೋ ಹೆಸರಿನಲ್ಲಿ ಭಾರತವನ್ನ ಒಡೆಯೋ ಸಂಚು ರೂಪಿಸಿರೋದು ಪಕ್ಕಾ ಕನ್ಫರ್ಮ್. ಭಾರತೀಯರ ಸಾವಿನ ಪ್ರತೀಕಾರಕ್ಕೆ ಮತ್ತೆ ಆಪರೇಷನ್ ಸಿಂಧೂರ ಅಸ್ತ್ರ ಪಕ್ಕಾ ಗ್ಯಾರಂಟಿ. ದಿವ್ಯಲತಾ ಮೂಡಿಗೆರೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.